ಹೆಲೋ ಗಾಯ್ಸ್, ಇಲಿಯಟ್ ವೇವ್ ಥಿಯರಿ ಪಾರ್ಟ್ 2 ಗೆ ನಿಮ್ಗೆಲ್ರಿಗೂ ಸ್ವಾಗತ. ಫಸ್ಟ್ ನಾನು ಎಲ್ರಿಗೂ ಸಾರಿ ಕೇಳ್ಬಿಡ್ತೀನಿ, ಪಾರ್ಟ್ 2 ನ ರಿಲೀಸ್ ಮಾಡ್ತೀನಿ ಅಂತ ನಿಮ್ಗೆ ಆಲ್ಮೋಸ್ಟ್ ಒಂದು 2 ವೀಕ್ಸ್ ಇಂದ ನಿಮ್ಮನ್ನ ಕಾಯಿಸ್ತಾ ಇದೀನಿ. ಸೊ ದಯವಿಟ್ಟು ಅದಕ್ಕೆ ಸಾರಿ ಇರ್ಲಿ, ಓಕೆನಾ? ಹಾಗೆ ವಿಡಿಯೋ ಬರೋಕೆ ಯಾಕೆ ಇಷ್ಟು ಲೇಟ್ ಆಯ್ತು ಅಂದ್ರೆ, ನಾನು ಕೂಡ ಬೇರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಸೊ ಅದನ್ನು ಮ್ಯಾನೇಜ್ ಮಾಡಬೇಕು, ನನ್ನ ಟ್ರೇಡಿಂಗ್ ಮ್ಯಾನೇಜ್ ಮಾಡಬೇಕು, ಜೊತೆಲಿ ವಿಡಿಯೋ ಮಾಡಬೇಕು. ಇವೆಲ್ಲ ಏನು ಬ್ಯಾಲೆನ್ಸ್ ಮಾಡೋದು ನನಗೆ ಸ್ವಲ್ಪ ಕಷ್ಟ ಆಯ್ತು. ಅಂದ್ರೆ ಇದು ನನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ ಈ ಒಂದು ಯೂಟ್ಯೂಬ್ ಅಲ್ಲಿ. ಸೊ ಅದಕ್ಕೋಸ್ಕರ ಜೊತೆಲಿ ಇನ್ನ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ, ನಾನು ಯಾವುದೇ ರೀತಿ ಒಂದು ಟೀಚಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ. ಸೊ ನನಗೆ ಏನಾಗುತ್ತೆ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಕೆಲವೊಂದು ವರ್ಡ್ ಮಿಸ್ ಆಗುತ್ತೆ. ಸೊ ಕೆಲವೊಂದು ಹೇಳ್ತಾ ವರ್ಡ್ ಏನಾಗುತ್ತೆ, ಬೇರೆ ತರ ಮೀನಿಂಗ್ ಕೊಟ್ಬಿಡುತ್ತೆ. ಸೊ ಅದನ್ನ ನಾನೆಲ್ಲ ಅಬ್ಸರ್ವ್ ಮಾಡಿ, ಸೊ ಅದು ತಪ್ಪಾಯ್ತು ಅಂತ ಅಂದ್ರೆ ಅದನ್ನ ನಾನು ಕಟ್ ಮಾಡಿ ಮತ್ತೆ ರೆಕಾರ್ಡ್ ಮಾಡಿ ಮಾಡಬೇಕು. ಸೊ ಈ ತರ ಎಲ್ಲ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ನನ್ನ ಒಂದು ಇಂಟೆನ್ಷನ್ ಏನು, ನಾನು ಏನ್ ಹೇಳ್ತೀನಿ ಅದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು. ಸೊ ನಿಮ್ಗೆ ಅದು ಡೌಟ್ ಇರಬಾರ್ದು ಅನ್ನೋದು ನನ್ನ ಒಂದು ಪ್ಲಾನ್. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇವಾಗ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ, ಇನ್ಮೇಲೆ ಇಷ್ಟು ಲೇಟ್ ಆಗಲ್ಲ. ಹಾಗೆ ಪಾರ್ಟ್ 3 ನಾನು ಇನ್ನೊಂದು 4-5 ಡೇಸ್ ಒಳಗಡೆ ನಾನು ರಿಲೀಸ್ ಮಾಡ್ತೀನಿ. ಓಕೆ, ಸೊ ಈಗ ನಾವು ಟೈಮ್ ವೇಸ್ಟ್ ಮಾಡದೆ ಇಲಿಯಟ್ ವೇವ್ ಪಾರ್ಟ್ 2 ಅಲ್ಲಿ ಏನೇನಿದೆ ಅನ್ನೋದನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋಗುವ. ಇವಾಗ ನಾವೇನ್ ನೋಡ್ತಾ ಇದೀವಿ, ಕೀ ರೂಲ್ ಫಾರ್ ಇಲಿಯಟ್ ವೇವ್. ಸೊ ಕೀ ರೂಲ್ ಫಾರ್ ಇಲಿಯಟ್ ವೇವ್ ಅಂತ ಅಂದ್ರೆ ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಒಂದು ರೂಲ್ ಗಳಾಗಿರುತ್ತೆ ಇಲಿಯಟ್ ವೇವ್ ಅಲ್ಲಿ. ಓಕೆ, ಇದನ್ನ ನಾವು ಇಲಿಯಟ್ ವೇವ್ ಕೌಂಟ್ ಮಾಡಬೇಕು ಅಂದ್ರೆ ಫಾಲೋ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ನಮ್ಮ ಇಲಿಯಟ್ ವೇವ್ ಕೌಂಟ್ ರಾಂಗ್ ಆಗುತ್ತೆ. ಓಕೆನಾ? ಸೊ ಇವಾಗ ಇಲ್ಲಿ ಏನ್ ಹೇಳ್ತಿದ್ದಾನೆ ಅಂತ ನೋಡುವ. ಸೊ ನೋಡಿ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ಇದನ್ನ ಜಾಸ್ತಿ ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಾನು ಇದನ್ನ ಓದಿ ನಿಮ್ಗೆ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇದನ್ನೆಲ್ಲ ನಾನು ಕನ್ನಡದಲ್ಲಿ ಬರ್ಕೊಂಡ್ರೆ ಅದು ತುಂಬಾ ಹಳೆ ಕನ್ನಡ ತರ ಆಗುತ್ತೆ, ನಿಮ್ಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ, ಪಾಯಿಂಟ್ ನಾನು ಇಂಗ್ಲಿಷ್ ಅಲ್ಲೇ ಇಟ್ಟಿದ್ದೀನಿ, ಅದನ್ನ ನಾನು ಓದಿ ನಿಮ್ಗೆ ನೀಟಾಗಿ ಡೀಪ್ ಆಗಿ ನಾನು ಕನ್ನಡದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಎಕ್ಸಾಂಪಲ್. ಓಕೆ, ಸೊ ಈಗ ನಾವು ಏನಿದೆ ಅಂತ ನೋಡುವ. ದ ಇಲಿಯಟ್ ವೇವ್ ಫಾಲೋ ಸರ್ಟನ್ ರೂಲ್ಸ್ ಅಂಡ್ ಗೈಡ್ಲೈನ್ಸ್ ಆಸ್ ಅಬ್ಸರ್ವ್ಡ್ ಬೈ ರಾಲ್ಫ್ ನೆಲ್ಸನ್ ಇಲಿಯಟ್. ಇಫ್ ಎನಿ ಆಫ್ ದ ರೂಲ್ಸ್ ವೈಲೇಟೆಡ್, ದೆನ್ ದ ಕೌಂಟಿಂಗ್ ಆಫ್ ವೇವ್ ಈಸ್ ಇನ್ವ್ಯಾಲಿಡೇಟೆಡ್. ಸೊ ದ ಫಾಲೋವಿಂಗ್ಸ್ ರೂಲ್ಸ್ ಮಸ್ಟ್ ಬಿ ಪ್ರೆಸೆಂಟ್ ಅಟ್ ಆಲ್ ಟೈಮ್ಸ್ ಅಂತ ಹೇಳ್ತಾ ಇದ್ದಾನೆ ಅವನಿಲ್ಲಿ. ಸೊ ಇದು ಏನು ಅಂತ ಅಂದ್ರೆ, ರಾಲ್ಫ್ ನೆಲ್ಸನ್ ಇಲಿಯಟ್ ಇದಾನಲ್ವಾ, ನಮ್ಮ ಈ ವೇವ್ ಕಂಡಿಡಿದವನು, ನೀವು ಪಾರ್ಟ್ ಅಲ್ಲಿ ತಿಳ್ಕೊಂಡಿದ್ದೀರಾ ಅವನ ಬಗ್ಗೆ. ಅವನು ಕೆಲವೊಂದು ಗೈಡ್ ಲೈನ್ಸ್ ಮತ್ತೆ ರೂಲ್ ನ ಬರ್ದಿಟ್ಟಿದ್ದಾನೆ. ಇಲಿಯಟ್ ವೇವ್ ಇದೇ ತರ ವರ್ಕ್ ಆಗ್ಬೇಕು, ಈ ಲೆವೆಲ್ಸ್ ಗೆ ಬರಬೇಕು, ನಾವು ಹೀಗೆ ಕೌಂಟ್ ಮಾಡಬೇಕು ಅಂತ ಅವನ್ನೆಲ್ಲ ಅಬ್ಸರ್ವ್ ಮಾಡಿ ಬರ್ದಿಟ್ಟಿದ್ದಾನೆ. ಸೊ ಅದನ್ನ ನಾವು ಫಾಲೋ ಮಾಡಬೇಕು. ಅದನ್ನ ಫಾಲೋ ಮಾಡದೆ ನಮ್ಮ ಮನ್ಸಿಗೆ ಬಂದಂಗೆ ನಾವು ಕೌಂಟ್ ಮಾಡ್ಕೊಂತ ಹೋದ್ರೆ ನಮ್ಗೆ ಅಲ್ಲೇನಾಗುತ್ತೆ, ವೇವ್ ಕೌಂಟ್ ತಪ್ಪಾಗುತ್ತೆ. ಸೊ ನಿಮ್ಮ ಏನು ಟ್ರೆಂಡ್ ನೀವೇನ್ ಫಾಲೋ ಮಾಡ್ತಿರ್ತೀರಲ್ವಾ, ಅದು ನೀವೇನ್ ಅನ್ಕೊಂಡಿದ್ರೆ ಅದ್ರ ಉಲ್ಟಾ ಹೊಡೆಯುತ್ತೆ. ಸೊ ಅದಕ್ಕೋಸ್ಕರ ನೀವು ಅದನ್ನ ಫಾಲೋ ಮಾಡ್ಲೇಬೇಕು ಅಂತ ಅವನು ಹೇಳ್ತಾ ಇದ್ದಾನೆ ಅಲ್ಲಿ. ಓಕೆ, ಸೊ ಅದೇನು ಅಂತ ನಾವೀಗ ಒನ್ ಬೈ ಒನ್ ನೋಡ್ತಾ ಹೋಗುವ. ಹಾಗೆ ಅದಕ್ಕಿಂತ ಮೊದಲು ನಾನು ನಿಮ್ಗೆ ಒಂದು ಕ್ಲಿಯರ್ ಮಾಡಬೇಕು. ಪಾರ್ಟ್ 1 ನಾನು ರಿಲೀಸ್ ಮಾಡಿದ್ಮೇಲೆ ನನಗೆ ಸಾಕಷ್ಟು ಜನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ, ವಾಟ್ಸ್ಆಪ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ. ಹಾಗೆ ಡೈರೆಕ್ಟ್ ಕಾಲ್ ಕೂಡ ಮಾಡ್ತಾ ಇದ್ದಾರೆ, ವಾಟ್ಸ್ಆಪ್ ಕಾಲ್ ಅಲ್ಲಿ ಕಾಲ್ ಮಾಡ್ಲಾ ಅಂತ ನಾನು ಸಾಕಷ್ಟು ಜನರ ಹತ್ರ ಮಾತು ಕೂಡ ಆಡಿದೀನಿ. ಬಟ್ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಕೆಲವೊಬ್ರು ನೀವು ಡೈರೆಕ್ಟ್ ಆಗಿ ಚಾರ್ಟ್ ಅಲ್ಲೇ ತೋರಿಸ್ಬಿಡಿ, ಬೇಗ ಆಗ್ಬಿಡುತ್ತಲ್ವ ಸರ್, ನಮ್ಗೆ ಲೈವ್ ಎಕ್ಸಾಂಪಲ್ ತೋರಿಸಿ ಅಂತ. ನಾನು ನಿಮ್ಗೆ ಚಾರ್ಟ್ ಅಲ್ಲಿ ತೋರಿಸಿದ್ರೆ ಇದೇನು ನೀವು ತಿಳ್ಕೊಂಡಿಲ್ಲ ಅಂತಂದ್ರೆ ನೀವು ಅದನ್ನ ಕಲಿಯಕ್ ಆಗಲ್ಲ. ಸೊ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀರಾ. ಅದಕ್ಕೋಸ್ಕರ ನೀವು ಇಲಿಯಟ್ ವೇವ್ ಕಲಿಬೇಕು ಅಂದ್ರೆ ಈ ಪಾಯಿಂಟ್ಸ್ ಗಳು, ಈ ಬೇಸಿಕ್ ಏನಿದೆಯಲ್ವಾ, ಹಾಗೆ ಒಂದು ಥಿಯರಿ ಏನಿದೆಯಲ್ವಾ, ಇದನ್ನ ಕಂಪ್ಲೀಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಸೊ ಅದಕ್ಕೋಸ್ಕರನೇ ಇಲಿಯಟ್ ವೇವ್ ಥಿಯರಿ ಅಂತ ಇಟ್ಟಿರೋದು ಇಲ್ಲಿ. ನಿಮ್ಗೆ ಇಲ್ಲಿರೋದು ಜಾಸ್ತಿ ಥಿಯರಿನೇ ಇರೋದು. ನೀವು ಈ ನಾಲೆಜ್ ನ ತಗೊಂಡಾದ್ಮೇಲೆ ನೀವು ಪ್ರಾಕ್ಟಿಕಲ್ ಆಗಿ ನೀವು ಅಪ್ಲೈ ಮಾಡ್ತಾ ಹೋದ್ರೆ ನೀವು ಸಕ್ಸಸ್ ಆಗ್ತೀರಾ. ಓಕೆ, ಸೊ ಇದೊಂದು ನೆನ್ಪಿಟ್ಕೊಳ್ಳಿ, ನಾನು ಆತರ ಮಾಡಕ್ ಆಗಲ್ಲ. ಸೊ ನಾನಂತಲ್ಲ, ಯಾರು ಕೂಡ ಇಲಿಯಟ್ ವೇವ್ ಬಗ್ಗೆ ನಿಮ್ಗೆ ಹೇಳ್ತಾರೆ ಅಂದ್ರೆ ಅವ್ರು ಆತರ ನಿಮ್ಗೆ ಡೈರೆಕ್ಟ್ ಆಗಿ ಚಾರ್ಟ್ ಅಲ್ಲಿ ಹೇಳಕ್ ಆಗಲ್ಲ. ಸೊ ನಾನು ಜಸ್ಟ್ ವ್ಯೂಸ್ ಮತ್ತೆ ಲೈಕ್ ಗೋಸ್ಕರ ಹಾಗೆ ಸಬ್ಸ್ಕ್ರೈಬ್ ಗೋಸ್ಕರ ನಾನು ವಿಡಿಯೋ ಮಾಡೋದಾದ್ರೆ ಅಲ್ಲಿ ನಿಮ್ಗೆ ಇಲಿಯಟ್ ವೇವ್ ಈ ತರ ಇರುತ್ತೆ, ಇದು ಫಸ್ಟ್, ಇದು ಸೆಕೆಂಡ್, ಈ ತರ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬಹುದು. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಈ ತರ ಒಂದು ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಿ, ಸೊ ಇದರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅದನ್ನೆಲ್ಲ ಫಿಲ್ಟರ್ ಮಾಡಿ ನಿಮ್ಗೆ ನಾನು ಇದನ್ನ ನಿಮ್ಗೆ ಹೇಳ್ತಾ ಇರೋದು. ಓಕೆ, ಇದು ಸಾಕಷ್ಟು ಟೈಮ್ ಕೂಡ ತಗೊಳುತ್ತೆ. ಬಟ್ ಇಷ್ಟು ಟೈಮ್ ನಾನು ಇನ್ವೆಸ್ಟ್ ಮಾಡಿದೀನಿ ಅಂತ ಅಂದ್ರೆ ನೀವು ಅದನ್ನ ಕಲಿಲೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು. ಓಕೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ, ಜೊತೆಲಿ ನಮ್ಗೆ ಇಲಿಯಟ್ ವೇವ್ ಬಿಟ್ರೆ ಬೇರೆ ಯಾವುದೇ ಒಂದು ಏನು ಟೂಲು ಇಲ್ಲ ನಿಮ್ಗೆ ಮಾರ್ಕೆಟ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದು ಕಂಡುಹಿಡಿಯಕ್ಕೆ. ಅಂದ್ರೆ ನಮ್ಗೆ ಮಾರ್ಕೆಟ್ ಒಂದು ಟ್ರೆಂಡ್ ಅಲ್ಲಿ ಹೋಗುತ್ತಾ, ಅಥವಾ ಒಂದು ಸ್ಲೋ ಆಗಿ ಕರೆಕ್ಷನ್ ಆಗುತ್ತಾ, ಇಲ್ಲ ಅಂದ್ರೆ ಒಂದು ಫಾಸ್ಟ್ ಮೂವ್ಮೆಂಟ್ ಕೊಡುತ್ತಾ, ಅಥವಾ ಒಂದು ಸೈಡ್ ವೇಸ್ ಅಲ್ಲೇ ಹೊರಟೋಗುತ್ತಾ ಅನ್ನೋದು ನಮ್ಮ ಇಲಿಯಟ್ ವೇವ್ ಬಿಟ್ರೆ ಬೇರೆ ಯಾವ್ದ್ರಿಂದನೂ ನಿಮ್ಗೆ ಹೇಳಕ್ ಸಾಧ್ಯ ಇಲ್ಲ. ಸೊ ನನ್ನ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಕೂಡ ನೀವು ನೋಡಿರ್ತೀರಾ, ಅಥವಾ ಯಾರು ಇಲಿಯಟ್ ವೇವ್ ಕಲ್ತಿರ್ತಾರೋ ಅವ್ರು ನೀವು ಚಾನಲ್ ನ ಫಾಲೋ ಮಾಡಿದ್ರೆ ಅವ್ರು ಹೇಳ್ತಾರೆ ನಿಮ್ಗೆ ಇವತ್ತು ಒಂದು ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇದೆ, ನಮ್ಗೆ ಒಂದು ಟ್ರೆಂಡ್ ಸಿಗಬಹುದು. ಬಟ್ ಅವ್ರು ಏನ್ ಹೇಳಿರ್ತಾರೆ ಅದೇ ತರ ಆಗುತ್ತೆ. ಸೊ ನನ್ನ ವಿಡಿಯೋಸ್ ಅಲ್ಲಿ ಕೂಡ ನೋಡಿ, ನಾವ್ ಏನ್ ಹೇಳಿರ್ತೀವಿ ಅದೇ ತರ ಆಗುತ್ತೆ. ಬಟ್ ಅಲ್ಲಿ ಬಂದು ನಾನು ಯಾವುದೇ ರೀತಿ ಒಂದು ಮ್ಯಾಜಿಕ್ ಮಾಡಲ್ಲ. ಸೊ ಈ ಒಂದು ನಾಲೆಜ್ ಏನಿದೆಯಲ್ವಾ, ಇದನ್ನ ನಾನು ಯೂಸ್ ಮಾಡಿ ನಿಮ್ಗೆ ಹೇಳೋದು. ಸೊ ಅದೇ ತರ ನೀವು ಇದನ್ನೆಲ್ಲ ತಿಳ್ಕೊಂಡ್ರೆ ನೀವು 100% ನೀವು ಕೂಡ ಆ ತರ ಒಂದು ಏನು ಟ್ರೇಡ್ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತೀರಾ. ಓಕೆ, ಅದಕ್ಕೋಸ್ಕರ ನೀವು ಎಲ್ಲ ಥಿಯರಿನ ನೀವು ಕಲ್ತ್ಕೋಬೇಕು. ಕಂಪ್ಲೀಟ್ ಆಗಿ ಇಲಿಯಟ್ ವೇವ್ ಅನ್ನೋದು ಒಂದು ಥಿಯರಿ. ನಿಮ್ಗೆ ಯಾವುದೇ ರೀತಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಚಾರ್ಟ್ ಅಲ್ಲಿ ಹೋಗಿ ನೋಡೋದಾಗ್ಲಿ ಈ ತರ ಏನು ಬರಲ್ಲ. ಸೊ ಚಾರ್ಟ್ ಅಲ್ಲಿ ನಾನು ಯಾವಾಗ ತೋರಿಸ್ತೀನಿ ಇದನ್ನೆಲ್ಲ ಹೇಳಾದ್ಮೇಲೆ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕ್ಯಾಂಡಲ್ ವೈಸ್. ಓಕೆ, ಅದಾದ್ಮೇಲೆ ನಿಮ್ಗೆ ನಾನು ನೆಕ್ಸ್ಟ್ ಲೈವ್ ಬರ್ತೀನಿ. ಲೈವ್ ಅಂತಂದ್ರೆ ವಿಡಿಯೋ ಮಾಡ್ತೀನಿ, ನಾನು ಒಂದು ಸ್ಟಾಕ್ ಅನಾಲಿಸಿಸ್ ಮಾಡ್ತೀನಿ. ಇವಾಗ ಈ ಸ್ಟಾಕ್ ಯಾವ ಒಂದು ಸ್ಟೇಜ್ ಅಲ್ಲಿ ಇದೆ, ಸೊ ಏನಾಗಬಹುದು ಫ್ಯೂಚರ್, ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ ಈ ಇಲಿಯಟ್ ವೇವ್ ಥಿಯರಿ ಕಂಪ್ಲೀಟ್ ಆದ್ಮೇಲೆ. ಓಕೆನಾ? ಸೊ ಈಗ ನಿಮ್ಗೆ ಇಲ್ಲೇನು 5 ಪಾಯಿಂಟ್ಸ್ ಕಾಣ್ತಿದೆಯಲ್ವಾ, ಇದನ್ನ ನಾನು ಒಂದೊಂದು ಪಾಯಿಂಟ್ ಒಂದೊಂದು ಸ್ಲೈಡ್ ಅಲ್ಲಿ ನೀಟಾಗಿ ಈ ತರ ಲೈನ್ಸ್ ಗಳನ್ನ ಡ್ರಾ ಮಾಡಿ ಯಾವ ತರ ಆಗ್ಬೇಕು ಯಾವ ತರ ಆಗ್ಬಾರ್ದು ಅನ್ನೋದನ್ನ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಓಕೆ, ಆಲ್ರೆಡಿ ನಾನು ಲೈನ್ ಡ್ರಾ ಮಾಡಿಟ್ಟಿದ್ದೀನಿ. ಸೊ ಅದನ್ನ ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲೇ
ಸುಮ್ನೆ ನಾನು ಈ ತರ ಮಾಡಿ ಹೇಳ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗಲ್ಲ ಅನ್ನೋದು ನನ್ನ ಒಂದು ಒಪಿನಿಯನ್. ಓಕೆ, ಸೊ ಇವಾಗ ನಾವು ಒಂದೊಂದು ಪಾಯಿಂಟ್ ಒಂದೊಂದು ಸ್ಲೈಡ್ ಅಲ್ಲಿ ನೀಟಾಗಿ ನೋಡ್ತಾ ಹೋಗುವ. ಈಗ ನಾವು ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ ಅಂತ ನೋಡುವ. ಅದಕ್ಕಿಂತ ಮೊದಲು ನೋಡಿ, ನಾನು ಇಲ್ಲೇನು ಈ ಲೈನ್ಸ್ ನ ಡ್ರಾ ಮಾಡಿದೀನಲ್ವಾ, ಇದನ್ನ ನೀವು ಚಾರ್ಟ್ ಅಂತಾನೆ ಅನ್ಕೊಬೇಕು. ಇದೊಂದು ಚಾರ್ಟ್, ಇದೊಂದು ಚಾರ್ಟ್. ಓಕೆ, ಇಲ್ಲಿ ಯಾವ ತರ ಆಗ್ಬಾರ್ದು, ಇಲ್ಲಿ ಯಾವ ತರ ಆಗ್ಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇರೋದು. ಸೊ ಇದ್ರ ಒಳಗಡೆ ಎಲ್ಲ ನೀವು ಕ್ಯಾಂಡಲ್ ಸ್ಟಿಕ್ ಇದೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು ವೇವ್ ಅನಾಲಿಸಿಸ್ ಮಾಡುವಾಗ್ಲೂ ಇದೇ ತರ ಲೈನ್ ಗಳನ್ನೇ ಡ್ರಾ ಮಾಡ್ಕೊಂಡು ಅನಲೈಸ್ ಮಾಡೋದಲ್ವಾ, ನಿಮ್ಗೆ ಗೊತ್ತೇ ಇದೆ. ಸೊ ಈಗ ಏನ್ ಹೇಳುತ್ತೆ ಅಂತ ನೋಡುವ. ಫಸ್ಟ್ ಪಾಯಿಂಟ್, ವೇವ್ 2 ನೆವರ್ ರಿಟ್ರೇಸಸ್ 100% ಆಫ್ ವೇವ್ 1 ಅಂತ ಹೇಳ್ತಾ ಇದೆ. ನಾನು ಅಂದ್ರೆ ಯಾವ್ದೋ ಒಂದು XYZ ಸ್ಟಾಕ್ ಅಂತ ಇಟ್ಕೊಳ್ಳಿ. ನಾನು ನೇಮ್ XYZ ಅಂತ ಇಟ್ಕೊಂತಾ ಇದ್ದೀನಿ. 100 ರೂಪಾಯಿಗೆ ಸ್ಟಾರ್ಟ್ ಆಯ್ತು. ನಾನು ಇಲ್ಲಿ ವೇವ್ 1 ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಹೀಗೆ ಮೇಲೆ ಹೋಯ್ತು, ನನಗೆ 150 ರುಪೀಸ್ಗೆ ಹೋಯ್ತು. 150 ಹೋಗಿದ್ದು ನನಗೆ ಹೀಗೆ ಕೆಳಗಡೆ ಬಂದು 120 ರುಪೀಸ್ ನ ರೀಚ್ ಮಾಡಿ ಮೇಲೆ ಹೋಗಕ್ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಈ ಲೆವೆಲ್ಸ್ ಗಳು ಯಾವ್ದು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಫಿಬೊನಾಚಿ ಎಲ್ಲ ಹೇಳ್ತೀನಲ್ವಾ. ಸೊ ಯಾವ ಲೆವೆಲ್ಸ್, ವೇವ್ 3 ಎಲ್ಲಿಗೆ ಬರಬೇಕು, ವೇವ್ 2 ಎಲ್ಲಿಗೆ ಬರಬೇಕು, ವೇವ್ 1 ಯಾವ ರೇಂಜ್ ವರೆಗೂ ಬರಬೇಕು, ಆ ಎಲ್ಲ ಲೆವೆಲ್ಸ್ ಗಳನ್ನ ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಬಟ್ ಇದು 120 ಅಂತ ಇಟ್ಕೊಳ್ಳಿ. ಈ ರೇಂಜ್ ಗೆ ಬಂದು ನನಗೆ ಮೇಲೆ ಹೋಗಕ್ ಸ್ಟಾರ್ಟ್ ಆಯ್ತು. ಇವಾಗ ನಾನು ಇದನ್ನ ವೇವ್ 2 ಅಂತ ಕನ್ಸಿಡರ್ ಮಾಡಬಹುದು. ಬೈ ಚಾನ್ಸ್ ಏನಾದ್ರು ನನಗೆ ಅದೇ ಸ್ಟಾಕ್ ಇಲ್ಲಿ 100 ರೂಪಾಯಿಂದ ಸ್ಟಾರ್ಟ್ ಆಗಿ ಮೇಲೆ ಹೋಗಕ್ ಸ್ಟಾರ್ಟ್ ಮಾಡ್ತು ಅಂತ ಇಟ್ಕೊಳ್ಳಿ. 150 ರೂಪಾಯಿನ ರೀಚ್ ಮಾಡ್ತು, ಸೀದಾ ಕೆಳಗಡೆ ಬರಕ್ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ. ಸೀದಾ ಕೆಳಗಡೆ ಬಂದಿದ್ದು ನನಗೆ 100 ರುಪೀಸ್ ನ ಟಚ್ ಮಾಡಿ ಮೇಲೆ ಹೋಯ್ತು. ಓಕೆ, ಈ 100 ರುಪೀಸ್ ಏನಿದೆ ಅಲ್ವಾ ಸ್ಟಾರ್ಟಿಂಗ್ ಪಾಯಿಂಟ್, ಇದನ್ನ ಟಚ್ ಮಾಡಿ ಮೇಲೆ ಹೋಯ್ತು ಅಂದ್ರೆ ಇದನ್ನ ನಾನು ವೇವ್ 2 ಅಂತ ಕನ್ಸಿಡರ್ ಮಾಡಂಗಿಲ್ಲ. ಇದು ನನಗೆ ವೇವ್ 2 ಆಗಿಲ್ಲ ಅಂತ ಅಂದ್ರೆ ಇದು ನನಗೆ ವೇವ್ 1 ಆಗಲ್ಲ. ಸೊ ಅವಾಗ ನಾವು ನಮ್ಮ ಕೌಂಟ್ ನ ಚೇಂಜ್ ಮಾಡ್ಕೋಬೇಕು. ಅದನ್ನ ನಾನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಬೈ ಚಾನ್ಸ್ ಏನಾದ್ರು ನಮ್ಗೆ 150 ರೂಪಾಯಿ ರೀಚ್ ಆಯ್ತಲ್ವಾ, ಇಲ್ಲಿಂದ ಕೆಳಗಡೆ ಬಂದು ಇಲ್ಲೊಂದು ಕ್ಯಾಂಡಲ್ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಕ್ಲೋಸ್ ಕೊಟ್ಟಿದೆ, ನಮಗೆ ಒಂದು ವಿಕ್ ಇದನ್ನ ಟಚ್ ಮಾಡ್ತು ಅಂತ ಇಟ್ಕೊಳ್ಳಿ 100 ರುಪೀಸ್ ನ. ಸೊ ಆವಾಗ್ಲೂ ಕೂಡ ನಮ್ಗೆ ಇದು ವೇವ್ 2 ಆಗಲ್ಲ. ಓಕೆ, ಈಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ ಸಾರಿ ನೋಡಿ, ಕ್ವಿಕ್ ಆಗಿ ಒಂದ್ಸಾರಿ ಹೇಳ್ತೀನಿ ನೋಡಿ. ಅವ್ನು ಹೇಳ್ತಾ ಇರೋದು ನನಗೆ ವೇವ್ 1 ಸ್ಟಾರ್ಟಿಂಗ್ ಪಾಯಿಂಟ್ ಈ 0 ಲೆವೆಲ್ ಇದೆಯಲ್ವಾ, ಇದನ್ನ ನನಗೆ ವೇವ್ 2 ಆಗಿರೋದು ನನಗೆ ಇಲ್ಲಿ ಬಂದು ಟಚ್ ಮಾಡಂಗಿಲ್ಲ, ಇದನ್ನ ಓವರ್ಲ್ಯಾಪ್ ಮಾಡಂಗಿಲ್ಲ, ರಿಟ್ರೇಸ್ ಮಾಡಂಗಿಲ್ಲ ಅಂತ ಅವನು ಹೇಳ್ತಾ ಇರೋದು. ಓಕೆ, ಸಿಂಪಲ್. ಇದನ್ನೇನಾದ್ರೂ ರಿಟ್ರೇಸ್ ಮಾಡ್ತು ಅಂತ ಅಂದ್ರೆ ವೇವ್ 2 ಆಗಲ್ಲ. ರಿಟ್ರೇಸ್ ಮಾಡದೇನೆ ಮೇಲೆ ಹೋಯ್ತು, ಟಚ್ ಮಾಡದೇನೆ ಸ್ವಲ್ಪ ಪ್ರೈಸ್ ಇನ್ನ ಮೇಲೆ ರಿವರ್ಸಲ್ ತಗೊಂತು ಅಂತ ಅಂದ್ರೆ ಅದನ್ನ ನಾವು ವೇವ್ 2 ಅಂತ ಕನ್ಸಿಡರ್ ಮಾಡಬಹುದು ಅಂತ ಅವನು ಹೇಳ್ತಾ ಇರೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲಾದ್ರೂ ನೀವು ಇದನ್ನೆಲ್ಲ ಒಂದ್ ಕಡೆ ನೋಟ್ ಬುಕ್ ಅಲ್ಲಿ ಇದೇ ತರ ಡ್ರಾ ಮಾಡಿ ನೀವು ಬರ್ದಿಟ್ಕೋಬೇಕು. ಸೊ ನಿಮ್ಗೆ ಒಂದ್ 4 ಸಾರಿ ಮಾತ್ರ ನಿಮ್ಗೆ ಇದು ಕನ್ಫ್ಯೂಸ್ ಆಗುತ್ತೆ. ಹೋಗ್ತಾ ಹೋಗ್ತಾ ಇವೆಲ್ಲ ನಿಮ್ಗೆ ತಲೆಯಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಓಕೆನಾ? ಸೊ ಈಗ ನಾವು ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತ ನೋಡುವ. ಅದಕ್ಕಿಂತ ಮೊದಲು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ತುಂಬಾ ಎನರ್ಜಿ ಕೊಡುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಮಗೆ ಎರಡನೇ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ವೇವ್ 3 ಈಸ್ ನೆವರ್ ದಿ ಶಾರ್ಟೆಸ್ಟ್ ವೇವ್ ಅಮಂಗ್ ದಿ ಇಂಪಲ್ಸಿವ್ ವೇವ್ಸ್ 1, 3 and 5 ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 1 ಮತ್ತೆ 3 ಮತ್ತೆ 5 ಈ ಮೂರು ಇಂಪಲ್ಸಿವ್ ವೇವ್ ನ ಕಂಪೇರ್ ಮಾಡಿದ್ರೆ ನಮ್ಗೆ ಥರ್ಡ್ ವೇವ್ ಈ 1 ಮತ್ತೆ 5 ಗಿನ್ನ ಚಿಕ್ಕದಾಗಬಾರ್ದು, ಅಂದ್ರೆ ಶಾರ್ಟೆಸ್ಟ್ ಆಗಬಾರ್ದು ಅಂತ ಅವನಿಲ್ಲಿ ಹೇಳ್ತಿದ್ದಾನೆ. ಸೊ ಈಗ ನಾನು ನಿಮ್ಗೆ ನೀಟ್ ಆಗಿ ಅರ್ಥ ಆಗೋ ತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಈ ವೇವ್ 2 ಮತ್ತೆ ವೇವ್ 4 ಏನಿದೆಯಲ್ವಾ, ಇದು ನಮಗೆ ಕರೆಕ್ಟಿವ್ ವೇವ್, ನಿಮ್ಗೆ ಗೊತ್ತಾ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ರೆಡ್ ಅಲ್ಲಿ ಮಾರ್ಕ್ ಮಾಡಿದೀನಿ. ಜೊತೆಲಿ ಅವನು ಈ ಒಂದು ಪಾಯಿಂಟ್ ಅಲ್ಲಿ ಇದ್ರ ಬಗ್ಗೆ ಅವ್ನು ಮಾತಾಡ್ತಾ ಇಲ್ಲ. ಓಕೆ, ಬರೀ ಇಂಪಲ್ಸಿವ್ ವೇವ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾನೆ. ಅದ್ರ ಮೇಲೆ ಮಾತ್ರ ನಾವೀಗ ಕಾನ್ಸಂಟ್ರೇಟ್ ಮಾಡುವ. ಈಗ ನಾವು ಫಸ್ಟ್ ವೇವ್ ಕೌಂಟ್ ನೋಡುವ. ಸೊ ಇಲ್ಲಿ ನೀವು ಈ 3 ವೇವ್ ನು ಕಂಪೇರ್ ಮಾಡಿದ್ರೆ ನಮಗೆ ಯಾವ ವೇವ್ ದೊಡ್ಡದು ಕಾಣ್ತಿದೆ, ನಮಗೆ ಥರ್ಡ್ ವೇವ್ ದೊಡ್ಡದಾಗಿ ಕಾಣ್ತಾ ಇದೆ. ಸೊ ಇದು ಪ್ರತಿಯೊಂದಕ್ಕೂ ನಾವು ಒಂದೊಂದು ಪ್ರೈಸ್ ಮೂವ್ಮೆಂಟ್ ಕೊಡುವ. ಸೊ ನಾನೇನ್ ಮಾಡ್ತೀನಿ, ಈ ವೇವ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ವೇವ್ ಫಸ್ಟ್ ವರ್ಗು ನನಗೆ ಒಂದು 30 ಪಾಯಿಂಟ್ಸ್ ನಮಗೆ ಮೂವ್ಮೆಂಟ್ ಆಗಿದೆ ಅಂತ ಇಟ್ಕೊಳ್ವಾ. ಹಾಗೆ ವೇವ್ ಸೆಕೆಂಡ್ ಇಂದ ವೇವ್ ಥರ್ಡ್ ವರ್ಗು ಒಂದು 70 ಪಾಯಿಂಟ್ ಮೂವ್ಮೆಂಟ್ ಆಗಿದೆ ಅಂತ ಇಟ್ಕೊಳ್ವಾ. ವೇವ್ ಫೋರ್ತ್ ಇಂದ ವೇವ್ ಫಿಫ್ತ್ ವರ್ಗು ನಮಗೆ ಒಂದು 40 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ ಅಂತ ಇಟ್ಕೊಳ್ವಾ. ಸೊ ಈ ಮೂರು ಇಂಪಲ್ಸಿವ್ ವೇವ್ ಕಂಪೇರ್ ಮಾಡಿದ್ರೆ ನಮಗೆ ವೇವ್ ಥರ್ಡ್ ದೊಡ್ಡದಾಗಿದೆ. ಸೊ ಇದು ನಮಗೆ ಮೊದಲನೇ ಸ್ಥಾನದಲ್ಲಿದೆ ಅಂತ ಗೊತ್ತಾಯ್ತು. ಓಕೆ, ಸೊ ನಮಗೆ ನಾರ್ಮಲ್ ರೂಲ್ ಅಲ್ಲಿ ನಮಗೆ ವೇವ್ 3 ದೊಡ್ಡದಾಗಿರ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವಾಗ ನಾನು ಸೆಕೆಂಡ್ ವೇವ್ ಕೌಂಟ್ ಇದೆಯಲ್ವಾ, ಇದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೇನಾಗಿದೆ ನೋಡಿ, ನಮಗೆ ವೇವ್ ಫಸ್ಟ್ ಏನಿದೆಯಲ್ವಾ ಇದು ತುಂಬಾ ದೊಡ್ಡದಿದೆ. ಸೊ ಇಲ್ಲೇನ್ ಮಾಡ್ತೀನಿ, ನಾನು ಇಲ್ಲಿಂದ ಇಲ್ಲಿಗೆ ಪ್ರೈಸ್ ಮೂವ್ಮೆಂಟ್ ಆಗಿರೋದು ನಾನು 70 ರುಪೀಸ್ ಅಂತ ಕೊಡ್ತೀನಿ. ಹಾಗೆ ನನಗೆ ವೇವ್ 3 ಏನಿದೆಯಲ್ವಾ ಇದು ಎರಡನೇ ಸ್ಥಾನದಲ್ಲಿದೆ, ನಾನು ಇದಕ್ಕೆ ಏನ್ ಮಾಡ್ತೀನಿ 40 ರುಪೀಸ್ ಅಂತ ಕೊಡ್ತೀನಿ. ಹಾಗೆ ನನಗೆ ವೇವ್ ಫೋರ್ತ್ ಇಂದ ಫಿಫ್ತ್ ವರ್ಗು ಮೂರನೇ ಸ್ಥಾನದಲ್ಲಿದೆ 30 ರುಪೀಸ್ ಅಂತ ಕೊಡ್ತೀನಿ. ಸೊ ಈ ತರ ಕೂಡ ಆಗ್ಬಹುದು. ಓಕೆನಾ? ನನ್ನ ವೇವ್ 1 ದೊಡ್ಡದಾಗಿದ್ದು ಅಥವಾ ವೇವ್ 5 ದೊಡ್ಡದಾಗಿದ್ದು ವೇವ್ 3 ನನಗೆ ಎರಡನೇ ಸ್ಥಾನದಲ್ಲಿದ್ದು ನೋ ಪ್ರಾಬ್ಲಮ್, ಅವ್ನು ಇದನ್ನೇ ಹೇಳ್ತಾ ಇರೋದು. ಬಟ್ ಈ ತರ ಆಗಂಗಿಲ್ಲ. ಸೊ ಅದೇನು ಅಂತ ಹೇಳ್ತೀನಿ ನೋಡಿ. ನನಗೆ ಇಲ್ಲಿ ವೇವ್ 1 ದೊಡ್ಡದಾಗಿದೆ. ಸೊ ವೇವ್ 1 ಇಲ್ಲ ವೇವ್ 5 ಅಂತ ಇಟ್ಕೊಳ್ಳಿ. ಸೊ ಇದನ್ನೇ ದೊಡ್ಡದು ಅಂತ ಅನ್ಕೊಂತೀನಿ. 70 ರುಪೀಸ್ ಮೂವ್ಮೆಂಟ್ ಕೊಟ್ಟಿದೆ. ಇಲ್ಲಿ ನನಗೆ ವೇವ್ 3 ಏನಾಗಿದೆ ತುಂಬಾ ಚಿಕ್ಕದಿದೆ, 30 ರುಪೀಸ್ ಮೂವ್ಮೆಂಟ್ ಕೊಟ್ಟಿದೆ. ಹಾಗೆ ನನಗೆ ವೇವ್ ಫೋರ್ತ್ ಇಂದ ಫಿಫ್ತ್ ಏನಾಗಿದೆ ನನಗೆ 40 ರುಪೀಸ್ ಮೂವ್ಮೆಂಟ್ ಕೊಟ್ಟಿದೆ. ಸೊ ಅವನು ಇದೇ ಆಗ್ಬಾರ್ದು ಅಂತ ಇಲ್ಲಿ ಹೇಳ್ತಾ ಇರೋದು.
ಇರೋದು. ಅಂದ್ರೆ ನನಗೆ ವೇವ್ 3 ಇವೆರಡಕ್ಕಿಂತ ಚಿಕ್ಕದಾದ್ರೆ ಇದು ಕನ್ಸಿಡರ್ ಮಾಡಂಗಿಲ್ಲ, ಈ ವೇವ್ ಕೌಂಟ್ ರಾಂಗ್ ಆಗುತ್ತೆ. ಸೊ ಇದನ್ನೇನಾದ್ರೂ ನೀವು ಮಿಸ್ ಆಗಿ ಕೌಂಟ್ ಮಾಡ್ಕೊಂಡು ಹೋದ್ರೆ ನಿಮಗೆ ಪ್ರೈಸ್ ಮೂವ್ಮೆಂಟ್ ರಾಂಗ್ ಆಗಿ ಬರುತ್ತೆ ಅಂತ ಅವ್ನು ಹೇಳ್ತಾ ಇದ್ದಾನೆ. ಅಂದ್ರೆ ನೀವು ಪ್ರೆಡಿಕ್ಟ್ ಮಾಡಿರೋ ತರ ಆ ಮೂವ್ಮೆಂಟ್ ಆಗಲ್ಲ, ಸೊ ಇದನ್ನ ಕೌಂಟ್ ಮಾಡಬಾರ್ದು ಅಂತ ಅವನಿಲ್ಲಿ ಹೇಳ್ತಾ ಇರೋದು. ಓಕೆ, ಸೊ ನಿಮ್ಗೆ ಇದೀಗ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ರಿಪೀಟ್ ಮಾಡಿ ನೋಡಿ. ಇವಾಗ ನಾವು ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ ಅಂತ ನೋಡುವ. ಅಂದ್ರೆ ಥರ್ಡ್ ಪಾಯಿಂಟ್. ಓಕೆನಾ, ವೇವ್ 3 ಆಲ್ವೇಸ್ ಟ್ರಾವೆಲ್ಸ್ ಬಿಯಾಂಡ್ ದ ಎಂಡ್ ಆಫ್ ವೇವ್ 1 ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಮಗೆ ಈ ವೇವ್ 1 ನ ಎಂಡ್ ಪಾಯಿಂಟ್ ಇದೆಯಲ್ವಾ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗುತ್ತಲ್ವಾ, ಸೊ ಇದನ್ನ ವೇವ್ 3 ಯಾವಾಗ್ಲೂ ಬ್ರೇಕ್ ಮಾಡಿ ಮೇಲೆ ಹೋಗ್ತಾನೆ ಇರುತ್ತೆ ಅಂತ ಅವ್ನು ಹೇಳ್ತಾ ಇದ್ದಾನೆ. ಓಕೆ, ಇದ್ರ ಒಳಗಡೆ ಕ್ಲೋಸ್ ಕೊಡಲ್ಲ ಅಂತ ಹೇಳ್ತಾ ಇರೋದು ಅವನು. ಓಕೆ, ಸೊ ಇದು ತುಂಬಾ ಸಿಂಪಲ್. ಸೊ ನಿಮ್ಗೆ ಇದು ಅರ್ಥ ಆಗುತ್ತೆ ಈಸಿಯಾಗಿ. ಈಗ ನಾವು ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತ ನೋಡುವ. ಈಗ ನಾವು 4ನೇ ಪಾಯಿಂಟ್ ನ ನೋಡೋದಾದ್ರೆ ವೇವ್ 4 ನೆವರ್ ಎಂಟರ್ಸ್ ದ ಟೆರಿಟರಿ ಆಫ್ ವೇವ್ 1 ಅಂತ ಹೇಳ್ತಾ ಇದೆ. ಅಂದ್ರೆ ನಮಗೆ ಈ ವೇವ್ 1 ನ ಎಂಡಿಂಗ್ ಪಾಯಿಂಟ್ ಏನಿದೆಯಲ್ವಾ, ನಾನು ಇಲ್ಲಿ ಡಾಟ್ ರೆಡ್ ಲೈನ್ ಹಾಕಿದ್ದೀನಲ್ವಾ, ಈ ಲೆವೆಲ್ಸ್ ನ ನಮಗೆ ವೇವ್ 4 ಟಚ್ ಮಾಡಂಗಿಲ್ಲ. ಅಂದ್ರೆ ಇದನ್ನ ರಿಟ್ರೇಸ್ ಮಾಡಂಗಿಲ್ಲ. ನಮ್ಮ ವೇವ್ 2 ವೇವ್ 1 ನ ಸ್ಟಾರ್ಟಿಂಗ್ ಪಾಯಿಂಟ್ ನ ಯಾವ ತರ ಟಚ್ ಮಾಡಂಗಿಲ್ವೋ ಅದೇ ತರ ಇದು ವೇವ್ 1 ಎಂಡ್ ಪಾಯಿಂಟ್ ನ ಟಚ್ ಮಾಡಂಗಿಲ್ಲ. ಓಕೆ, ಒಂದೊಮ್ಮೆ ಟಚ್ ಮಾಡ್ತು ಅಂತ ಅಂದ್ರೆ ಈ ವೇವ್ ಕೌಂಟ್ ತಪ್ಪಾಗುತ್ತೆ. ಸೊ ಇದನ್ನ ನಾವು ವೇವ್ 4 ಅಂತ ಕನ್ಸಿಡರ್ ಮಾಡಬಾರ್ದು. ಸೊ ಅದು ಏನಂತ ಕನ್ಸಿಡರ್ ಮಾಡಬೇಕು ಅಂತ ನಿಮ್ಗೆ ನಾನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೇಳ್ತೀನಿ. ಅದನ್ನ ನಾನು ಆಗ್ಲೇ ಹೇಳಿದ್ದೆ. ಓಕೆ, ಸೊ ಹಾಗೆ ನಾನು ಈ ವೇವ್ 4 ನ ನಾನು ಕೆಲವೊಂದು ಸ್ಟಾಕ್ ಅಲ್ಲಿ ನಿಮ್ಗೆ ಅನಾಲಿಸಿಸ್ ಮಾಡಿ ಹೇಳಿದ್ದೆ. ಸೊ ಇದನ್ನ ಟಚ್ ಮಾಡಂಗಿಲ್ಲ, ಸೊ ಇದ್ರ ನಿಯರ್ ಇದೆ, ಇಲ್ಲಿಂದ ರಿವರ್ಸಲ್ ತಗೊಂಡಿದೆ, ಸೊ ಅದಕ್ಕೋಸ್ಕರ ನಾನು ವೇವ್ 4 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನನಗೆ ಒಂದು ವೇವ್ 5 ಆಗೋ ಚಾನ್ಸ್ ಇದೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ. ಅದೇ ತರ ನಮ್ಮ ಟಾರ್ಗೆಟ್ ಕೂಡ ಹಿಟ್ ಆಗಿದೆ. ಡಾಬರ್ ಹಾಗೆ TCS ಬೇಕಾದ್ರೆ ಒಂದ್ಸರಿ ನೀವು ನೋಡ್ಕೊಂಡ್ ಬನ್ನಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ನಮ್ಮ ವಿಡಿಯೋ ಸೆಕ್ಷನ್ ಅಲ್ಲಿ ಇರುತ್ತೆ. ಓಕೆನಾ, ಮುಂದೆ ನಾನು ಹೋಗ್ತಾ ನೀವೇ ಹೆಂಗ್ ಅನಲೈಸ್ ಮಾಡೋದು ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇದು ತುಂಬಾ ಈಸಿ ಇದೆ. ಓಕೆ, ಅಷ್ಟೊಂದು ಟಫ್ ಇಲ್ಲ. ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ರಿಪೀಟ್ ನೋಡಿ, ಅರ್ಥ ಆಗುತ್ತೆ. ಈಗ ನಮ್ಮ ಕೊನೆ ಪಾಯಿಂಟ್ 5ನೇ ಪಾಯಿಂಟ್ ಏನು ಅಂತ ನೋಡುವ. ಓಕೆನಾ, ಇಫ್ ವೇವ್ 2 is sharp then expect wave 4 to be sideways and vice versa. ಸೊ ಆಕ್ಚುಲಿ ಈ ರೂಲ್ ನಮಗೆ ಸಬ್ ರೂಲ್ ಅಲ್ಲಿ ಬರುತ್ತೆ. ಓಕೆನಾ, ಬಟ್ ಅದು ನಾನು ಇದನ್ನ ಮೇನ್ ರೂಲ್ ಅಲ್ಲಿ ಆಡ್ ಮಾಡಿದೀನಿ. ಯಾಕೆ ಅಂತಂದ್ರೆ ಇದು ನಮಗೆ ಚಾರ್ಟ್ ಅಲ್ಲಿ ಜಾಸ್ತಿ ನೋಡೋಕ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಿದ್ದಾನೆ ಅವನು, ವೇವ್ 2 ಏನಾದ್ರು ನಮಗೆ ಸ್ವಲ್ಪ ಫಾಸ್ಟ್ ಆಗಿ ಕರೆಕ್ಷನ್ ಆಯ್ತು ಅಂದ್ರೆ ವೇವ್ 4 ನಮಗೆ ಸ್ಲೋ ಆಗಿ ಕರೆಕ್ಷನ್ ಆಗುತ್ತೆ ಅಂತ. ಅದೇ ತರ ಉಲ್ಟಾ, ವೇವ್ 2 ನಮಗೆ ಸ್ಲೋ ಆಗಿ ಕರೆಕ್ಷನ್ ಆಯ್ತು ಅಂದ್ರೆ ವೇವ್ 4 ನಮಗೆ ಸ್ವಲ್ಪ ಫಾಸ್ಟ್ ಆಗಿ ಕರೆಕ್ಷನ್ ಆಗುತ್ತೆ ಅಂತ. ನಿಮ್ಗೆ ಇಲ್ಲಿ ವೇವ್ 2 ಮೂವ್ಮೆಂಟ್ ಗೊತ್ತಾದ್ರೆ ವೇವ್ 4 ಅಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಆಕ್ಚುಲಿ ಇದೇ ನಮ್ಮ ವೇವ್ ಅನಾಲಿಸಿಸ್ ನ ಒಂದು ಪವರ್. ಯಾಕೆ ಅಂತಂದ್ರೆ ನಮಗೆ ಈ ಪ್ರೀವಿಯಸ್ ಮೂವ್ಮೆಂಟ್ ಇದೆಯಲ್ವಾ, ಇದನ್ನ ಇಟ್ಕೊಂಡು ನಾವು ಮುಂದೆ ಏನಾಗಬಹುದು ಅಂತ ಕಂಡುಹಿಡಿಬಹುದು. ನೀವು ಕಂಪ್ಲೀಟ್ ಆಗಿ ವೇವ್ ಅನಾಲಿಸಿಸ್ ನ ಕಲ್ತ್ಕೊಂಡ್ರೆ. ಅದಕ್ಕೆ ನಾನು ಹೇಳೋದು ವೇವ್ ಅನಾಲಿಸಿಸ್ ನ ಕಲೀರಿ, ಟ್ರೆಂಡ್ ಐಡೆಂಟಿಫೈ ಮಾಡಕ್ಕೆ ತಿಳ್ಕೊಳ್ಳಿ ಅಂತ. ಓಕೆ, ಸೊ ಇದಿಷ್ಟು ರೂಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಿಸ್ ಮಾಡದೆ ಪ್ರತಿಯೊಂದನ್ನು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ದಯವಿಟ್ಟು ರಿಪೀಟ್ ಮಾಡಿ ನೋಡಿ. ಹಾಗೆ ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ ಇದೆ ಅಂದ್ರೆ ದಯವಿಟ್ಟು ನನಗೆ ವಾಟ್ಸ್ಆಪ್ ಮಾಡಿ. ಓಕೆ, ಇಲ್ಲ ಅಂದ್ರೆ ನನಗೆ ವಾಟ್ಸ್ಆಪ್ ವಾಯ್ಸ್ ಕಾಲ್ ಮಾಡಿ, ಇಲ್ಲ ಟೆಲಿಗ್ರಾಮ್ ಅಲ್ಲಿ ಕಾಲ್ ಮಾಡಿ, ಪರವಾಗಿಲ್ಲ, ನಾನು ಪಿಕ್ ಮಾಡ್ತೀನಿ. ಓಕೆನಾ, ಒಂದೊಮ್ಮೆ ನಾನು ನಿಮ್ಗೆ ಇಮಿಡಿಯೇಟ್ ಆಗಿ ಆನ್ಸರ್ ಮಾಡಿಲ್ಲ ಅಂದ್ರೂ ಬಟ್ ನಿಮ್ ಮೆಸೇಜ್ ಗೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಓಕೆ, ಇವಾಗ ನಾವು ಕೊನೆ ಸ್ಲೈಡ್ ಗೆ ಹೋಗುವ. ಅಂದ್ರೆ ಪಾರ್ಟ್ 2 ಏನಿದೆಯಲ್ವಾ ಇದ್ರದ್ದು ಕೊನೆ ಸ್ಲೈಡ್. ಓಕೆ, ಸೊ ಅಲ್ಲಿ ಏನಿದೆ ಅಂತ ನೋಡುವ. ಸೊ ಈ ಸ್ಲೈಡ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ಜಸ್ಟ್ ಕ್ವಿಕ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಇದು ಆಕ್ಚುಲಿ ನಾನು ಹೇಳ್ತಿರೋದಲ್ಲ. ಸೊ ಯಾರ್ಯಾರು ನಮ್ಮ ಇಲಿಯಟ್ ವೇವ್ ಏನ್ ಯೂಸ್ ಮಾಡಿದಾರಲ್ವಾ ಅದ್ರ ಮೇಲೆ ರಿಸರ್ಚ್ ಮಾಡಿದಾರಲ್ವಾ, ಈ ಇಲಿಯಟ್ ವೇವ್ ನ ಕಂಡು ಹಿಡಿದ ಆದ್ಮೇಲೆ ಅವ್ನು ಹೋದ್ಮೇಲೆ ಸೊ ಅವರೆಲ್ಲಾ ಸೇರಿ ಹೇಳ್ತಿರುವಂತ ಕೆಲವೊಂದು ಪಾಯಿಂಟ್ಸ್ ಇದು. ಓಕೆನಾ, ಹಾಗೆ ನಿಮ್ಗೆ ಯಾವುದೇ ಸ್ಟ್ರಾಟಜಿ ಅಲ್ಲಿ ಅದನ್ನು ನೀವು ನೋಡಿಬೇಕಾದ್ರೆ ಇಷ್ಟು ಪರ್ಫೆಕ್ಟ್ ಆಗಿ ಹೀಗೆ ಆಗ್ಬೇಕು, ಇದು ಹಾಗೆ ಆಗುತ್ತೆ ಅಂತ ಯಾರು ಹೇಳಿಲ್ಲ. ಸೊ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇದೆ. ಬಟ್ ಆದ್ರೆ ಇಲಿಯಟ್ ವೇವ್ ಅಲ್ಲಿ ಹಂಗಿಲ್ಲ. ಓಕೆ, ಸೊ ಅದು ಏನೇನಿದೆ ಅಂತ ನೋಡುವ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಬಂದು ಇಲಿಯಟ್ ವೇವ್ ರೂಲ್ಸ್ ಆರ್ ಆಲ್ವೇಸ್ ಕರೆಕ್ಟ್ ನಾಟ್ ಯು ಅಂತ. ಅಂದ್ರೆ ಇಲಿಯಟ್ ವೇವ್ ರೂಲ್ ಏನಿದೆಯಲ್ವಾ ಅದು ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ, ನೀನ್ ತಪ್ಪು ಮಾಡಬಹುದು ಅಥವಾ ನೀನ್ ಸರಿಯಾಗಿಲ್ಲದೆ ಇರಬಹುದು ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಅವಾಗ ಏನಾಗುತ್ತೆ, ನೀವು ಎಲ್ಲೋ ಯಾವುದೋ ಒಂದು ವೇವ್ ಕೌಂಟ್ ನ ಅಥವಾ ಯಾವುದೋ ಒಂದು ರೂಲ್ ನ ಫಾಲೋ ಮಾಡಿಲ್ಲ, ಇಲಿಯಟ್ ವೇವ್ ತಪ್ಪು ಮಾಡಲ್ಲ, ನೀವೇನಾದ್ರೂ ತಪ್ಪು ಮಾಡಬಹುದು ಅಂತ. ಸೆಕೆಂಡ್ ಪಾಯಿಂಟ್ ಬಂದು ಇಫ್ ಮಾರ್ಕೆಟ್ ಡಸ್ ನಾಟ್ ಬಿಹೇವ್ ಅಕಾರ್ಡಿಂಗ್ ಟು ಯು ದೆನ್ ಯುವರ್ ವೇವ್ ಕೌಂಟ್ ಈಸ್ ರಾಂಗ್. ಅಂದ್ರೆ ನೀವು ಯಾವುದೋ ಒಂದು ಸ್ಟಾಕ್ ಆಗಲಿ ಇಂಡೆಕ್ಸ್ ಅಲ್ಲಿ ಯಾವುದೋ ಒಂದು ವೇವ್ ಕೌಂಟ್ ಮಾಡಿರ್ತೀರಾ. ಸೊ ನೀವೇನೋ ಅನ್ಕೊಂಡಿರ್ತೀರಾ ಇಲ್ಲೇ ಮೇಲೆ ಹೋಗುತ್ತೆ, ಇಲ್ಲಿಂದ ನನಗೆ ವೇವ್ 5 ಸ್ಟಾರ್ಟ್ ಆಗಿದೆ ಅಥವಾ ವೇವ್ 3 ಸ್ಟಾರ್ಟ್ ಆಗಿದೆ ಅಂತ. ಬಟ್ ಆದ್ರೆ ಅದು ನಿಮ್ಮ ಏನು ಡೈರೆಕ್ಷನ್ ಆಪೋಸಿಟ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ಎಲ್ಲೋ ಏನೋ ತಪ್ಪು ಮಾಡಿದೀರಾ, ನಿಮ್ಮ ವೇವ್ ಕೌಂಟ್ ತಪ್ಪಾಗಿದೆ, ಸೊ ಇನ್ನೊಂದ್ ಸಾರಿ ನೋಡು ಅನ್ನೋ ತರ ಹೇಳ್ತಾ ಇರೋದಲ್ಲಿ. ಓಕೆನಾ, ಸೊ ಅಂದ್ರೆ ನೀವೇನೋ ತಪ್ಪು ಮಾಡಿದೀರಾ ಅಂತ ಅರ್ಥ. ಮಾರ್ಕೆಟ್ ನಿಮ್ ಪ್ರಕಾರ ಬಿಹೇವ್ ಮಾಡಿಲ್ಲ ಅಂತ ಅಂದ್ರೆ. ಓಕೆ, ಹಾಗೆ ನಮ್ಮ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಮಾರ್ಕೆಟ್ ಆಲ್ವೇಸ್ ಬಿಹೇವ್ ಅಕಾರ್ಡಿಂಗ್ ಟು ಇಲಿಯಟ್ ವೇವ್. ಅಂದ್ರೆ ಮಾರ್ಕೆಟ್ ಯಾವಾಗ್ಲೂ ಇಲಿಯಟ್ ವೇವ್ ಪ್ರಕಾರನೇ ಬಿಹೇವ್ ಮಾಡುತ್ತೆ. ಸೊ ಪ್ರತಿಯೊಂದು ಪ್ರೈಸ್ ಕೂಡ 1 ಅವರ್ 1 ಡೇ ಅಥವಾ ನೀವು 1 ಇಯರ್ 1 ವೀಕ್ ಯಾವ್ದಾದ್ರು ಪ್ರೈಸ್ ತಗೊಳ್ಳಿ ಅಥವಾ ಎಷ್ಟು ವರ್ಷದ ಹಿಂದಾದ್ರೂ ತಗೊಳ್ಳಿ, ಮಾರ್ಕೆಟ್ ಇಲಿಯಟ್ ವೇವ್ ರೂಲ್ ಏನಿದೆ ಹಾಗೆ ಇಲಿಯಟ್ ವೇವ್ ಥಿಯರಿ ಏನಿದೆ ಅದ್ರ ಪ್ರಕಾರನೇ ಬಿಹೇವ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಓಕೆನಾ, ಹಾಗೆ 4ನೇ ಪಾಯಿಂಟ್ ಬಂದು ರೂಲ್ಸ್ ಮಸ್ಟ್ ಅಡಿಯರ್ ಟು ದ ಫೈನೆಸ್ಟ್ ಲೆವೆಲ್ ಆಫ್ ಪ್ರೈಸ್, ನೋ ಎಕ್ಸೆಪ್ಷನ್ಸ್ ಆರ್ ಲೆವಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಲಿಯಟ್ ವೇವ್ ರೂಲ್ಸ್ ಏನಿದೆ ಅಲ್ವಾ ಅದನ್ನ ನೀವು ಫಾಲೋ ಮಾಡಲೇಬೇಕು. ಅದರಲ್ಲಿ ಯಾವುದೇ ರೀತಿ ನಾನು ಇದನ್ನ ಫಾಲೋ ಮಾಡಂಗಿಲ್ಲ, ಸೊ ಇದನ್ನ ನಾನು ಸ್ಕಿಪ್ ಮಾಡ್ತೀನಿ ಅನ್ನೋ ತರ ಇಲ್ಲ. ಸೊ ಆತರ ಏನಾದ್ರು ಮಾಡಿದ್ರಿ ನಿಮ್ಮ ಅನಾಲಿಸಿಸ್ ರಾಂಗ್ ಆಗುತ್ತೆ. ನಾನು ಏನೇನ್ ರೂಲ್ ಗಳು ಹೇಳಿದ್ನಲ್ವಾ ಈಗ 5 ಪಾಯಿಂಟ್ಸ್ ಗಳು, ಹಾಗೆ ನನ್ನ ಪಾರ್ಟ್ 1 ಅಲ್ಲಿ ಏನೇನ್ ಹೇಳಿದ್ನಲ್ವಾ, ಸೊ ಅದೆಲ್ಲ ನೀವು ಫಾಲೋ ಮಾಡಲೇಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಓಕೆನಾ,
ಓಕೆನಾ. ಸೊ ಇದಿಷ್ಟು ನಿಮ್ಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನಾನು ಏನು ಇವತ್ತೆಲ್ಲ ಕವರ್ ಮಾಡಿದ್ದೀನೋ ಸೊ ಅದನ್ನೆಲ್ಲ ನೀವು ಫಾಲೋ ಮಾಡಲೇಬೇಕು. ಹಾಗೆ ಪಾರ್ಟ್ 1 ಕೂಡ ಯಾರು ನೋಡಿಲ್ಲ ದಯವಿಟ್ಟು ಅದನ್ನು ಕೂಡ ನೋಡ್ಕೊಂಡ್ ಬನ್ನಿ. ಸೊ ಏನಾದ್ರು ನಿಮಗೆ ಡೌಟ್ ಇದೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ನನಗೆ ಪಿಂಗ್ ಮಾಡಬಹುದು, ಇಲ್ಲ ಕಾಲ್ ಮಾಡಬಹುದು ನೀವು ವಾಟ್ಸ್ಆಪ್ ಅಲ್ಲಿ. ಓಕೆ, ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಪಾರ್ಟ್ 3 ನ ಆದಷ್ಟು ಬೇಗ ರಿಲೀಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್.